ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಾಂಗ್ಲಾ ವಲಸಿಗರ ಬಂಧನ ಆಗಿದೆ. ಮಂಗಳೂರಿನಲ್ಲಿ ಸಂಸದ ಬ್ರಿಜೇಶ್ ಚೌಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 8 ಮಂದಿ ಬಾಂಗ್ಲಾ ವಲಸಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಕರಾವಳಿಗರ ಆತಂಕಕ್ಕೆ ಗುರಿಯಾಗಿದೆ. ಆದರೆ ಮಂಗಳೂರು ಸುರತ್ಕಲ್ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಎಸ್ಐಆರ್ ನಡೆಯುವ ಸಂದರ್ಭದಲ್ಲಿ ಈ ಘಟನೆ ನಡೀತಾ ಇದೆ. 3 ತಿಂಗಳಿಂದ ಕೂಲಿ ಕೆಲಸ ಮಾಡ್ತಿದ್ರು, ಆದರೆ ಇದನ್ನು ಕಂಡು ಹಿಡಿಯುವಂಥ ಕೆಲಸ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಬ್ರಿಜೇಶ್ ಚೌಟ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಮುಖಾದಲ್ಲಿ 8 ಬಾಂಗ್ಲಾ ವಲಸಿಗರನ್ನ ಕಾಕಿ ಬಂಧಿಸಿದ್ರು. ಕಟ್ಟಡ ಕಾಮಗಾರಿಗೆ ಬಂದಿದ್ರು ಇವರು. ಅಕ್ರಮ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರು ವಲಸಿಗರು. ಈಗ ಕಾರ್ಯಾಚರಣೆ ಎಸ್ಆರ್ ನಡೀತಿದೆಯಲ್ಲ, ಹಾಗಾಗಿ ಲಾಕ್ ಆಗಿದ್ದಾರೆ. ಎಲ್ಲ ಕಡೆ ಆಗಬೇಕು. ಇದು ಬ್ರಿಜೇಶ್ ಚೌಟ ಕೂಡ ಒತ್ತಾಯಿಸಿದ್ದಾರೆ. ಸುರಕ್ಷತೆಯನ್ನು ಮತ್ತು ವ್ಯವಸ್ಥೆಯ ಮೇಲೆ ಒಂದು ಗಂಭೀರ ಪ್ರಶ್ನೆಯನ್ನು ಎತ್ತದೆ. ಇವರೆಲ್ಲ ಬಂದಿರುವಂಥದ್ದು ಮಾಹಿತಿಯ ಪ್ರಕಾರ ಒಂದು ಫೋರ್ಜ್ಡ್ ಆಧಾರ್ ಕಾರ್ಡ್ನ ಮುಖಾಂತರ ಈ ದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನಾವು ಕೇವಲ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ಅಕ್ರಮ ಬಾಂಗ್ಲಾ ವಲಸಿಗರು ನುಸುಳುಕೊಂಡು ಬಂದಿದ್ದಾರೆ ಅನ್ನುವಂಥ ಆರೋಪ. ಬಟ್ ಕರಾವಳಿ ಭಾಗಕ್ಕೂ ಕೂಡ ಇವರ ಸಂಖ್ಯೆ ವ್ಯಾಪಿಸಿದೆ ಅಂದರೆ ನಿಜಕ್ಕೂ ಆತಂಕಕ್ಕೆ ಕಾರಣ ಆಗ್ತಿದೆ. ಸದ್ಯಕ್ಕೆ SIR ಇಂದ ಯಾವ ರೀತಿ ಇವರೆಲ್ಲ ಲಾಕ್ ಆಗ್ತಿದ್ದಾರೆ ಮತ್ತು ಅವ್ರನ್ನ ಹೊರಗಟ್ಟುವಂಥ ಕೆಲಸ ಯಾವ ರೀತಿ ನಡೀತಾ ಇದೆ? ಪ್ರಭು, ಯಾವಾಗ ಈ SIR ಅನ್ನುವಂಥದ್ದು ಜಾರಿ ಆಯಿತು ಆ ಬಳಿಕ ಮಂಗಳೂರಿನಲ್ಲಿ ಇದ್ದಂಥ ಈ ಕಟ್ಟಡ ಕಾರ್ಮಿಕರ ಸಂಖ್ಯೆ ಏಕಾಏಕಿ ಕ್ಷೀಣವಾಗಿತ್ತು. ಇಲ್ಲಿ ಕಟ್ಟಡ ಕಾರ್ಮಿಕರು ಇಲ್ಲ ಅನ್ನುವಂಥ ರೀತಿಯ ಆತಂಕವನ್ನು ಒಂದಿಷ್ಟು ಗುತ್ತಿಗೆದಾರರು ವ್ಯಕ್ತಪಡಿಸ್ತಾ ಇದ್ರು. ಇದರ ನಡುವೆ ನಿನ್ನೆ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿಬಿದ್ದಿರುವಂಥದ್ದು. 8 ಜನ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಸೊ ಇವರೊಂದು ಕಟ್ಟಡ ಕಂಪನಿಯಲ್ಲಿ ಕಾಮಗಾರಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಸುಮಾರು 3 ತಿಂಗಳ ಹಿಂದೆ ಇವರು ಭಾರತಕ್ಕೆ ಬಂದಿರುವಂಥ ಒಂದು ವಿಚಾರ ಇರುವಂಥದ್ದು. ಸೊ ನಿನ್ನೆ ಸುರತ್ಕಲ್ ಪೊಲೀಸರು ಹೋಗಿ ದಾಳಿ ಮಾಡಿದ ಸಂದರ್ಭ ಅವ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಸೊ ಪಶ್ಚಿಮ ಬಂಗಾಳದ ಮೂಲಕ ಅವರು ಭಾರತಕ್ಕೆ ನುಸುಳಿದ್ದಾರೆ. ಸೊ ಅಲ್ಲಿನ ವಿಳಾಸದ ಒಂದು ಆಧಾರ್ ಕಾರ್ಡ್ನ ಜೆರಾಕ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಇವರು ಜೀವನವನ್ನ ಮಾಡ್ತಾ ಇದ್ದಾರೆ. 54 ಜನ ಇದ್ರು. ಸೊ ಸುರತ್ಕಲ್ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಹಾಗಾಗಿ 54 ಜನರನ್ನ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭ ಈ 8 ಜನ ಬಾಂಗ್ಲಾ ನಿವಾಸಿಗಳು ಸಿಕ್ಕಿಬಿದ್ದ ಇರೋದು. ಸೊ ಈಗಾಗಲೇ ಇವರನ್ನ ವಿದೇಶಾಂಗ ಇಲಾಖೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ತನಿಖೆ ನಡೀತಾ ಇದೆ ಮತ್ತು ಇವರನ್ನ ಕರೆದುಕೊಂಡು ಬಂದಂಥ ಕಾಂಟ್ರಾಕ್ಟರ್ ಮತ್ತು ಅಲ್ಲಿಂದ ಇವರಿಗೆ ಕಾಂಟ್ಯಾಕ್ಟ್ ಮಾಡಿಸಿದಂಥ ಏಜೆಂಟ್ ಇವರ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.